ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಸೇರಿರುವಂತಹ ಬ್ಯಾಂಕ್ ಖಾತೆಗಳನ್ನು ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಏನಿದೆಯೋ ಅದರ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿರುವಂತಹ ವಿಚಾರ ಏನಿದೆಯೋ ಇದನ್ನು ಮೊಟ್ಟ ಮೊದಲನೇದಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಹಳ ತೀವ್ರ ಕಠಿಣ ಶಬ್ದಗಳಿಂದ ಖಂಡಿಸ್ತಾ ಇದೆ. ಇಡಿ ಎನ್ನುವಂತಹದ್ದು ಇತ್ತೀಚೆಗೆ ಕೈಗೊಳ್ತಾ ಇರತಕ್ಕಂತಹ ಕ್ರಮಗಳು ಏನಿದೆಯೋ ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ದಮನಕಾರಿ ನೀತಿಯ ಒಂದು ಮುಂದುವರಿದ ಭಾಗ ಎನ್ನುವುದನ್ನ ಮೊಟ್ಟ ಮೊದಲನೇದಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದನ್ನ ಗುರುತಿಸೋದಕ್ಕೆ ಇಚ್ಛೆ ಪಡ್ತಾ ಇದೆ. ಜನಪರ ಚಳವಳಿಗಳು ಇರಬಹುದು, NGOಗಳಿರ್ಬೋದು, ಮಾನವ ಹಕ್ಕು ಹೋರಾಟಗಾರರು ಇರ್ಬೋದು, ಅಥವಾ ಅವರ ಸಂಘಟನೆಗಳಿರ್ಬೋದು, ಅಥವಾ ಆಡಳಿತ ವರ್ಗವನ್ನು ವಿರೋಧಿಸುವಂತಹ ವಿರೋಧ ಪಕ್ಷಗಳಿರ್ಬೋದು, ಮತ್ತು ಮಾಧ್ಯಮಗಳು ಮತ್ತು ಆಡಳಿತ ಪಕ್ಷದ ಪ್ರಜಾಸತ್ತಾತ್ಮಕವಾದಂತಹ ಯಾವುದೇ ಧ್ವನಿಗಳನ್ನು ದಮನಿಸಲು ಬೇಕಾಗಿ ಇಡಿ ಎನ್ನುವಂತಹ ಒಂದು ಏಜೆನ್ಸಿಗಳನ್ನ ದಾಳವಾಗಿ ಇವತ್ತು ಉಪಯೋಗಿಸ್ತಾ ಇರುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತಹ ರಾಷ್ಟ್ರಮಟ್ಟದ ಸಾಮಾಜಿಕ ಆಂದೋಲನ ಕಾರ್ಯನಿರ್ವಹಣೆಗೆ 13 ವರ್ಷಗಳ ಅವಧಿಗೆ ಠೇವಣಿ ಇಡುವುದು ಅದು ಸಾಮಾನ್ಯ ಸಂಗತಿಯಾಗಿದೆ. ನಿಮಗೆ ಗೊತ್ತಿರಬಹುದು, 13 ವರ್ಷಗಳ ಕಾಲ ಈಗ ನಿನ್ನೆ ಹೊರತಂದಿರತಕ್ಕಂತಹ ವಿಚಾರದಲ್ಲಿ 60 ಕೋಟಿ ಖಾತೆ ಏನು 13 ವರ್ಷದಲ್ಲಿ ಖಾತೆಗೆ ಜಮಾವಣೆ ಆಗಿದೆ ಎನ್ನುವಂತಹದ್ದನ್ನ ವಿಚಾರವನ್ನು ಹೇಳಿರುವಂತಹದ್ದು. ಖಂಡಿತವಾಗಿಯೂ ಕೂಡ ಇದು ಒಂದು ಸಾಮಾಜಿಕ ಸಂಘಟನೆ, ವಿಶೇಷವಾಗಿ ಹಲವಾರು ಪ್ರಾಕೃತಿಕ ವಿಕೋಪಗಳಿರ್ಬೋದು ಅಥವಾ ಹಲವಾರು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಹೋರಾಟಗಳಲ್ಲಿ ತೊಡಗಿಸಿಕೊಳ್ತಕ್ಕಂತಹ ಸಂಘಟನೆಗಳಿಗೆ 13 ವರ್ಷಗಳಲ್ಲಿ ಈ ಒಂದು ಮೊತ್ತ ಏನಿದೆಯೋ ಇದು ಖಂಡಿತವಾಗಿಯೂ ಕೂಡ ಏನು ದೊಡ್ಡ ಸಮಸ್ಯೆ ಅಲ್ಲ, ಸವಾಲಲ್ಲ ಎನ್ನುವುದನ್ನ ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿರಂತರವಾಗಿ ಪರಿಹಾರಗಳಲ್ಲಿರ್ಬೋದು, ರಕ್ಷಣಾ ಕಾರ್ಯಗಳಲ್ಲಿರ್ಬೋದು, ಸಾರ್ವಜನಿಕರಿಂದ ನಿಧಿ ಸಂಗ್ರಹಣೆಯನ್ನ ಮಾಡಿಕೊಂಡು ಬಂದಂತಹ ಒಂದು ಸಂಘಟನೆಯಾಗಿದೆ. ಆ ಹಣವನ್ನ ತಮ್ಮ ಖಾತೆಯಲ್ಲಿ ಠೇವಣಿಯಾಗಿಯೂ ಕೂಡ ಇಟ್ಟಿತ್ತು ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಇಡಿ ಅಧಿಕಾರಿಗಳು ಹೇಳಿರುವ ಅಂಕಿಅಂಶಗಳು ಆಶ್ಚರ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ಇಡಿ ಅಂತಹ ಯಾವುದೇ ಏಜೆನ್ಸಿಗಳು ಸಂಗ್ರಹಿಸಿದಂತಹ ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯು ಸಂಗ್ರಹಿಸಿದಂತಹ ಪ್ರತಿಯೊಂದು ಪೈಸವನ್ನು ಕೂಡ ಆದಾಯ ತೆರಿಗೆಗೆ ನಾವು ಅದರ ಲೆಕ್ಕವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಸಲ್ಲಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಇದನ್ನ ವೈಭವೀಕರಿಸುವುದರ ಹೊರತಾಗಿ ಇದೊಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ಗೂಬೆ ಕೂರಿಸತಕ್ಕಂತಹ ಒಂದು ಪ್ರಯತ್ನದ ಭಾಗ ಹೊರತಾಗಿ ಬೇರೆ ಏನೂ ಅಲ್ಲ ಎಂಬುದಂತೂ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಬಹುದು. ಮತ್ತು ಅದು ಅದೇ ರೀತಿ 2020 ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಕರ್ನಾಟಕ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದೊಂದಿಗೆ ಪ್ರಶ್ನಿಸಿದಂತಹ ಒಂದು ಪ್ರಶ್ನೆಯಾಗಿತ್ತು. ಇಡಿಯಿಂದ ಬಂದಂತಹ ಮಾಹಿತಿ ಎನ್ನುವಂತಹ ನಿಟ್ಟಿನಲ್ಲಿ 120 ಕೋಟಿ ಹಣವನ್ನ ಪಾಪ್ಯುಲರ್ ಫ್ರಂಟ್ ಸಂಗ್ರಹಿಸಿದೆ ಎನ್ನುವಂತಹ ಒಂದು ಆರೋಪ, ಆ ವಿಚಾರದಲ್ಲಿ ಬಹಳಷ್ಟು ದಿನಗಳು ಚರ್ಚೆಗಳು ಕೂಡ ಈ ದೇಶದ ಮಾಧ್ಯಮಗಳು ನಡೆಸಿತ್ತು. ಆದರೆ ಇಲ್ಲಿರುವಂತಹದ್ದು ಈ 120 ಕೋಟಿಯ ಆರೋಪ ಈಗ ಹಳ್ಳಿ ಹೋಯಿತು. ಈಗ ಹೇಳುವಂತಹದ್ದು 60 ಕೋಟಿಯ ಒಂದು ಆರೋಪ ಆಗಿದೆ. 120 ಕೋಟಿ ಹೇಳಿರುವಂತಹ ಇಡಿಯ ಹೇಳಿಕೆ ಎಲ್ಲಿಗೆ ಹೋಯಿತು ಎನ್ನುವಂತದ್ದಾಗಿತ್ತು. ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ಒಂದು ಸುಳ್ಳನ್ನ ವೈಭವೀಕರಿಸಿಕೊಂಡು ಒಂದು ಸಂಘಟನೆಯನ್ನ ದಮನಿಸುವ ಒಂದು ಪ್ರಯತ್ನದ ಭಾಗ ಎಂಬುದನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳು ಅರ್ಥ ಮಾಡಿಕೊಳ್ಬೇಕು ಎನ್ನುವುದನ್ನ ಸಂದರ್ಭೋಚಿತವಾಗಿ ಸ್ಮರಿಸ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಕೇವಲ ಒಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾತ್ರ ಅಲ್ಲ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇರಬಹುದು, ಗ್ರೀನ್ ಪೀಸ್ ನಂತಹ ವಿಶ್ವವಿಖ್ಯಾತ NGOಗಳ ಬ್ಯಾಂಕ್ ಖಾತೆಗಳನ್ನು ಸಹ ಇದೇ ರೀತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇವರನ್ನು ಕೂಡ ಗುರಿಪಡಿಸಿರುವುದನ್ನು ಕೂಡ ನಾವಿಲ್ಲಿ ಸ್ಮರಿಸ್ತಾ ಇದ್ದೇವೆ. ಆದರೆ ಎಲ್ಲಾ ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳು ತನಿಖೆಯ ರೂಪದಲ್ಲಿ ನಡೆಯುವಂತಹ ಇಡಿಯ ಪ್ರತೀಕಾರಕ್ಕೆ ಹೆದರಿ ಅವರು ತಮ್ಮ ಪಕ್ಷವನ್ನು ತೊರೆದುಕೊಂಡು ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಬಹಳಷ್ಟು ಉದಾಹರಣೆಗಳನ್ನು ಈ ದೇಶದಲ್ಲಿ ನಿಮಗೆ ಕಾಣಬಹುದು. ಕಳೆದ 7-8 ವರ್ಷದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು, ಹಲವಾರು ರಾಜ್ಯಗಳಲ್ಲಿ ಹಲವಾರು ಲೋಕಸಭಾ ಸದಸ್ಯರುಗಳು, ಹಲವಾರು ಮಾಜಿ ಸಚಿವರುಗಳು ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಬಂದಂತಹ ಸಂದರ್ಭದಲ್ಲಿ ಏನು ನೇರವಾಗಿ ಬಿಜೆಪಿಗೆ ಸೇರ್ಪಡೆಗೊಂಡು ಅವರು ಒಂದು ಕ್ಲೀನ್ ಆಗುವ, ಶುದ್ಧವಾಗುವಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಬಹಳಷ್ಟು ಬಾರಿ ನಿರ್ಮಾಣ ಆಗಿದೆ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಅವರು ತಮ್ಮ ಅಕ್ರಮ ಸಂಪತ್ತನ್ನ ಉಳಿಸಿಕೊಳ್ಳುವ ಸಲುವಾಗಿ ಬಿಜೆಪಿಗೆ ಸೇರ್ತಾ ಇರುವುದನ್ನು ಕಾಣಬಹುದು. ಬಿಜೆಪಿ ಸರ್ಕಾರ ಕಳೆದ 8 ವರ್ಷಗಳಿಂದ ಈ ದೇಶವನ್ನು ಆಳ್ತಾ ಇರುವಂತಹ ಬಿಜೆಪಿ ಸರ್ಕಾರ ಏನಿದೆಯೋ ಈ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಮತ್ತು ಕಪ್ಪು ಹಣದ ವ್ಯವಹಾರಗಳ 100 ಕೋಟಿ ರೂಪಾಯಿಗಳಷ್ಟಿದ್ರೂ ಕೂಡ ಇಡಿ ಅದರ ಬಗ್ಗೆ ತನಿಖೆ ವಹಿಸ್ತಾ ಇಲ್ಲ, ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅಂದ್ರೆ ಬಿಜೆಪಿ ಅವರೊಟ್ಟಿಗೆ ಭ್ರಷ್ಟಾಚಾರದ ಆರೋಪ ಇಲ್ವಾ,
ಬಿಜೆಪಿಯವರ ಮೇಲೆ ಈ ರೀತಿಯಾದಂತಹ ನಿರಂತರವಾದಂತಹ ವಿಷಯಗಳು ಮೇಲೆ ಬರ್ತದೆ. ಆದರೆ ಅದರ ತನಿಖೆ ಯಾಕೆ ಇಡಿ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗುವಂತಹದ್ದು, ಯಾರು ತಮ್ಮನ್ನ ವಿರೋಧಿಸ್ತಾರೋ, ಆಡಳಿತ ವರ್ಗವನ್ನ ವಿರೋಧಿಸ್ತಾರೋ ಅವರನ್ನ ಗುರಿಯಾಗಿಸಲು ಮತ್ತು ಅವರನ್ನ ಮೌನವಾಗಿಸಲು ಆಡಳಿತ ವರ್ಗವು ಇಡಿ ಅಂತಹ ಏಜೆನ್ಸಿಗಳನ್ನ ತಮ್ಮ ದಾಳಗಳನ್ನಾಗಿ ಉಪಯೋಗಿಸಿಕೊಳ್ತಾ ಇದೆ, ದುರ್ಬಳಕೆ ಮಾಡ್ತಾ ಇದೆ ಎಂಬುದಂತೂ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಖಂಡಿತವಾಗಿಯೂ ಕೂಡ ಪ್ರಜಾಸತ್ತಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದು ತನ್ನ ತಲವರ್ಗದ ಜನಸಾಮಾನ್ಯರಿಂದ ರೂಪುಗೊಂಡಂತಹ ಒಂದು ಸಂಘಟನೆಯಾಗಿದೆ. ಮಾತ್ರ ಅಲ್ಲ, ಇದು ತಮ್ಮ ದೇಣಿಗೆಗಳ ಮೂಲಕ ಸಂಘಟನೆಗೆ ಸಹಾಯ ಮಾಡುವಂತಹ ದೇಶಾದ್ಯಂತ ಲಕ್ಷಾಂತರ ಜನರ ವಿಶ್ವಾಸವನ್ನ ಗೆದ್ದಿದೆ. ಅದೇ ಕಾರಣಕ್ಕಾಗಿ ಯಾವುದೇ ಸಣ್ಣ ಮತ್ತು ದೊಡ್ಡ ಮಟ್ಟದ ಹಣಕಾಸು ವ್ಯವಹಾರಗಳನ್ನ ಪಾರದರ್ಶಕವಾಗಿ ಮಾಡಬೇಕೆಂದು ಸಂಸ್ಥೆ ತನ್ನ ಪ್ರಾರಂಭದ ದಿನಗಳಿಂದಲೂ ಕೂಡ ಅನುಸರಿಸಿಕೊಂಡು ಬಂದಂತಹ ನೀತಿಯಾಗಿದೆ ಎಂಬುದನ್ನ ಸಾಂದರ್ಭೋಚಿತವಾಗಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತನ್ನ ಪ್ರಾರಂಭದ ದಿನಗಳಿಂದಲೂ ಕೂಡ ಸಂಘ ಪರಿವಾರದ ಮತ್ತು RSS ಬಿಜೆಪಿಯ ದಮನಕಾರಿ ನೀತಿಗಳೇನಿದೆಯೋ ಅದರ ವಿರುದ್ಧ ರಾಜ್ಯರಹಿತವಾದ ಹೋರಾಟವನ್ನ ನಿಲುವನ್ನ ಮೈಗೂಡಿಸಿಕೊಂಡು ಬಂದಿದೆ. ಏಜೆನ್ಸಿ ಎನ್ನುವಂತಹದ್ದು ಇದು ಕೇವಲ ರಾಜಕೀಯ ಪ್ರೇರಿತ ಪ್ರಕರಣಗಳಲ್ಲಿ ಸಂಘಟನೆ ಇವತ್ತು ಗುರಿಯಾಗಲು ಏಕೈಕ ಕಾರಣ ಎಂಬುದಂತೂ ನಮಗೆ ಮಾತ್ರ ಅಲ್ಲ, ಈ ದೇಶದ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ನಮಗೆ ಬಹಳ ಸ್ಪಷ್ಟವಾಗಿ ನ್ಯಾಯಾಂಗದ ಮೇಲೆ ಗೌರವ ಇದೆ ಮತ್ತು ಸಂಪೂರ್ಣ ವಿಶ್ವಾಸ ಇದೆ. ಸಂಘಟನೆ ತನ್ನ ದೃಢವಾದ ನಿಲುವಿನೊಂದಿಗೆ ತನ್ನ ಹೋರಾಟಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಿದೆ. ಈ ರೀತಿಯಾದಂತಹ ಗುರಿಪಡಿಸುವಂತಹ, ಧ್ವನಿ ಅಡಗಿಸುವಂತಹ ಈ ರೀತಿಯಾದಂತಹ ಈ ದುಷ್ಟ ಯೋಜನೆಗಳನ್ನ ಏನು RSS ಬಿಜೆಪಿ ಮಾಡ್ತಾ ಇದೆಯೋ ಖಂಡಿತವಾಗಿಯೂ ಕೂಡ ನ್ಯಾಯಾಂಗದ ಮೇಲೆ ಸಂಪೂರ್ಣ ಭರವಸೆಯೊಂದಿಗೆ ಈ ಹೋರಾಟದಲ್ಲಿ ನಾವು ವಿಜಯಿಯಾಗ್ತೇವೆ. ನಾವು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನಾತ್ಮಕ ಹೋರಾಟದಲ್ಲಿ ಯಾವುದೆಲ್ಲ ಹಂತಗಳಿದೆಯೋ ಎಲ್ಲ ಹಂತಗಳನ್ನು ಉಪಯೋಗಿಸಿಕೊಂಡು ಇದನ್ನ ಅತಿಜಯಿಸ್ತೇವೆ ಎನ್ನುವಂತಹ ಸಂಪೂರ್ಣ ಭರವಸೆ ನಮಗಿದೆ. ಖಂಡಿತವಾಗಿಯೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಒಬ್ಬ ಕಾರ್ಯಕರ್ತನೂ ಕೂಡ ಈ ರೀತಿಯ ನಿಲುವಿನಿಂದ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಸರಿಸುವುದಿಲ್ಲ. ತನ್ನ ಆ ಅಚಲವಾದ ನಂಬಿಕೆ ಏನಿದೆಯೋ, ಈ ಶೋಷಿತ ವರ್ಗಗಳ ಧ್ವನಿಯಾಗಿ ಮೇಲೆ ಬರಬೇಕು ಎನ್ನುವಂತಹ ಆ ಒಂದು ವಿಶ್ವಾಸ ಏನಿದೆಯೋ ಅದನ್ನ ಖಂಡಿತವಾಗಿ ಮುಂದುವರಿಸಿಕೊಂಡು ಹೋಗ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳುತ್ತಾ ನಾವು ಇದರೊಂದಿಗೆ ಒಂದು ವಿನಂತಿಯನ್ನ ದೇಶದ ಜನತೆಯೊಂದಿಗೆ ಮಾಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ಪ್ರಜಾಪ್ರಭುತ್ವವನ್ನ ಗೌರವಿಸುವಂತಹ, ಪ್ರಜಾಪ್ರಭುತ್ವದ ಮೇಲೆ ಪ್ರೀತಿಯನ್ನ ಹೊಂದಿರುವಂತಹ ಜನರು ಯಾರಿದ್ದಾರೋ ಖಂಡಿತವಾಗಿಯೂ ಕೂಡ ನೀವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ನಡೀತಾ ಇರತಕ್ಕಂತಹ ಈ ಒಂದು ಷಡ್ಯಂತ್ರವನ್ನ ಸೋಲಿಸಲು ನೀವು ಕೂಡ ಧ್ವನಿ ಎತ್ತಬೇಕು ಎನ್ನುವಂತಹ ವಿಚಾರವನ್ನ ಆಡಳಿತ ವರ್ಗ ಏನು ದುರುಪಯೋಗ, ಏಜೆನ್ಸಿಗಳನ್ನ ದುರುಪಯೋಗ ಮಾಡ್ತಾ ಇದೆಯೋ ಅದನ್ನ ಆ ಒಂದು ವಿಚಾರವನ್ನ ಅರ್ಥ ಮಾಡಿಕೊಂಡು ನೀವು ಪಾಪ್ಯುಲರ್ ಫ್ರಂಟ್ಗೆ ಧ್ವನಿಯಾಗಬೇಕು ಅಂತ ಹೇಳಿಕೊಂಡು ವಿನಂತಿಸ್ತಾ ಇದ್ದೇವೆ.